ಚಿಯಾ ಸೀಡ್ಸ್ ವರ್ಸಸ್ ಸಬ್ಜಾ ಸೀಡ್ಸ್. ನಿಮ್ಮ ದೇಹಕ್ಕೆ ನಿಜವಾದ ಸೂಪರ್ ಹೀರೋ ಯಾರು? ಒಮ್ಮೆ ಕಲ್ಪಿಸಿ, ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಇಬ್ಬರು ಚಿಕ್ಕ ಯೋಧರು ಕುಳಿತಿದ್ದಾರೆ. ಒಬ್ಬನು ಚಿಯಾ ಸೀಡ್, ಮತ್ತೊಬ್ಬನು ಸಬ್ಜಾ ಸೀಡ್, ತುಳಸಿ ಬೀಜ. ಇಬ್ಬರು ಚಿಕ್ಕವರು, ಆದರೆ ದೇಹಕ್ಕೆ ಕೊಡುವ ಶಕ್ತಿ ಮಾತ್ರ ದೊಡ್ಡದು. ಸಬ್ಜಾ ಸೀಡ್ ಬೇಸಿಗೆಯ ತಂಪಿನ ರಾಜ. ಬಿಸಿಲಿನಲ್ಲಿ ಕೆಲಸ ಮಾಡಿ ಮನೆಗೆ ಬಂದಾಗ ಒಂದು ಗ್ಲಾಸ್ ಶರ್ಬತ್ನಲ್ಲಿ ನೆನೆಸಿದ ಸಬ್ಜಾ ಬೀಜ ಕುಡಿದರೆ ದೇಹಕ್ಕೆ ತಂಪು ನೀಡುತ್ತದೆ, ಹೊಟ್ಟೆಯ ಉರಿ ಕಡಿಮೆ ಮಾಡುತ್ತದೆ, ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ಬೇಗನೆ ಹೊಟ್ಟೆ ತುಂಬಿದ ಅನುಭವ ಕೊಡುತ್ತದೆ. ಯೋಚಿಸಿ, ನಿಮ್ಮ ದೇಹ ಒಂದು ಬಿಸಿ ಎಂಜಿನ್ ಆಗಿದ್ದರೆ ಸಬ್ಜಾ ಸೀಡ್ ಅದಕ್ಕೆ ತಂಪು ನೀಡುವ ಕೂಲಿಂಗ್ ಸಿಸ್ಟಮ್ನಂತೆ ಕೆಲಸ ಮಾಡುತ್ತದೆ. ಚಿಯಾ ಸೀಡ್ ಶಕ್ತಿಯ ರಾಜ. ನೀವು ಬೆಳಿಗ್ಗೆ ಓಡಾಟ, ಜಿಮ್ ಅಥವಾ ವ್ಯಾಯಾಮ ಮಾಡುತ್ತಿದ್ದರೆ ಚಿಯಾ ಸೀಡ್ ನಿಮ್ಮ ದೇಹಕ್ಕೆ ಒಂದು ಚಿಕ್ಕ ಪವರ್ ಬ್ಯಾಂಕ್ ಹಾಗೆ ಕೆಲಸ ಮಾಡುತ್ತದೆ. ಒಮೆಗಾ 3 ಕೊಬ್ಬಿನ ಆಮ್ಲಗಳು ಹೆಚ್ಚು, ಪ್ರೋಟೀನ್ ಹೆಚ್ಚು, ಫೈಬರ್ ಹೆಚ್ಚು. ದೀರ್ಘಕಾಲ ಶಕ್ತಿ ನೀಡುತ್ತದೆ, ಹೃದಯ ಆರೋಗ್ಯಕ್ಕೆ ಒಳ್ಳೆಯದು. ಯೋಚಿಸಿ, ನಿಮ್ಮ ದೇಹ ಒಂದು ಕಾರ್ ಆಗಿದ್ದರೆ ಚಿಯಾ ಸೀಡ್ ಅದಕ್ಕೆ ಪ್ರೀಮಿಯಂ ಫ್ಯೂಲ್ ಹಾಕಿದಂತೆ. ಅಂತಿಮ ಸತ್ಯ, ತಂಪು ಮತ್ತು ಜೀರ್ಣಕ್ರಿಯೆಗಾಗಿ ಸಬ್ಜಾ ಸೀಡ್ ಬೆಸ್ಟ್. ಶಕ್ತಿ, ಪ್ರೋಟೀನ್ ಮತ್ತು ಒಟ್ಟಾರೆ ಆರೋಗ್ಯಕ್ಕಾಗಿ ಚಿಯಾ ಸೀಡ್ ಬೆಸ್ಟ್. ಇವೆರಡನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸಿದರೆ ಇನ್ನೂ ಉತ್ತಮ. ನಿಮ್ಮ ಅಡುಗೆ ಮನೆಯಲ್ಲಿ ಇರುವ ಈ ಚಿಕ್ಕ ಬೀಜಗಳು ಔಷಧಿಯಲ್ಲ, ಆದರೆ ಸರಿಯಾಗಿ ಬಳಸಿದರೆ ಆರೋಗ್ಯದ ಖಜಾನೆ ಆಗಬಹುದು. ನೀವು ಯಾವುದು ಬಳಸುತ್ತೀರಿ, ಚಿಯಾ ಸೀಡ್ ಅಥವಾ ಸಬ್ಜಾ ಸೀಡ್? ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ನೋಡಲು ಕಾಮೆಂಟ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಬರೆಯಿರಿ.